ನಮಸ್ಕಾರ ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ಸುಷ್ಮಿತಾ. ಮುಖ್ಯಾಂಶಗಳು. ತಾಲೂಕಿನ ಯಲ್ಲಾಪುರ ಗ್ರಾಮದಲ್ಲಿ ದಾದಿ ಜಾನಕಿ ಅವರಿಂದ ಗ್ಲೋಬಲ್ ಪೀಸ್ ವಿಲೇಜ್ ಶಂಕುಸ್ಥಾಪನೆ. ಸತ್ಯಧೈರ್ಯ ಹಾಗೂ ವಿಶ್ವಾಸದಿಂದ ಜಗತ್ತು ಗೆಲ್ಲುವುದಾಗಿ ಜಾನಕಿ ಅವರಿಂದ ಕರೆ. ಕೇಂದ್ರ ಸರ್ಕಾರದ ಜನವಿರೋಧಿ ಆರ್ಥಿಕ ನೀತಿ ಖಂಡಿಸಿ ಕಾರ್ಮಿಕ ಸಂಘಗಳ ಜಂಟಿ ಸಮಿತಿ ಪ್ರತಿಭಟನೆ. ದರ ವ್ಯತ್ಯಾಸ ಪಾವತಿ ಯೋಜನೆ ಜಾರಿಗೆ ತರಲು ಆಗ್ರಹಿಸಿ ದಿ ಗ್ರೀನ್ ಅಂಡ್ ಸೀಡ್ಸ್ ಮರ್ಚೆಂಟ್ ಅಸೋಸಿಯೇಷನ್ ಗಾಂಧಿಗಂಜ್ ವತಿಯಿಂದ ಪ್ರತಿಭಟನೆ. ಮಾನವ ಉತ್ತರಾನ ಸೇವಾ ಸಮಿತಿ ಶಾಖೆ ಬೀದರ್ ವತಿಯಿಂದ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಬೃಹತ್ ಸತ್ಸಂಗ ಕಾರ್ಯಕ್ರಮ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಬಿ ಖಂಡ್ರೆ ಅವರಿಂದ ನಗರದ ಮೋಹನ್ ಮಾರ್ಕೆಟ್ ಬಳಿಯ ಜಾರ್ಜ್ ಬುಷ್ ಫಿಟ್ನೆಸ್ ಸೆಂಟರ್ ಉದ್ಘಾಟನೆ. ಜಿಲ್ಲಾ ಮಟ್ಟದ ಅಂಚೆ ಚೀಟಿ ಪ್ರದರ್ಶನ ಜನವರಿ 9ರಿಂದ ಆರಂಭ. ಸುದ್ದಿಗೋಷ್ಠಿ ಮೂಲಕವಾಗಿ ವೀಣಾ ಶ್ರೀನಿವಾಸ್ ಅವರ ಹೇಳಿಕೆ. ವಾರ್ತೆಯ ವಿವರಗಳು. ತಾಲೂಕಿನ ಯಲ್ಲಾಪುರ ಗ್ರಾಮದಲ್ಲಿ ಗ್ಲೋಬಲ್ ಪೀಸ್ ವಿಲೇಜ್ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಅತ್ಯಂತ ಅದ್ಧೂರಿಯಾಗಿ ನಡೆಸಿಕೊಡಲಾಯಿತು. ಮೌಂಟ್ ಅಬುವಿನ ಬ್ರಹ್ಮಕುಮಾರೀಸ್ ಕೇಂದ್ರದ ಪ್ರಧಾನ ಸಂಚಾಲಕಿಯಾಗಿರುವ ರಾಜಯೋಗಿನಿ ಡಾಕ್ಟರ್ ದಾದಿ ಜಾನಕಿ ಅವರು ತಮ್ಮ ಅಮೃತ ಹಸ್ತದಿಂದ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ಈ ಶಂಕುಸ್ಥಾಪನೆಯಲ್ಲಿ 12 ಕ್ಷೇತ್ರದ ಗಂಗಾಜಲ ಹಾಗೂ ಪುಣ್ಯಭೂಮಿಯ ಮಣ್ಣನ್ನು ಸಮರ್ಪಿಸಿ ರಾಜಯೋಗಿನಿ ದಾದಿ ಜಾನಕಿ ಅವರು ಗ್ಲೋಬಲ್ ಪೀಸ್ ವಿಲೇಜ್ ನಿರ್ಮಾಣಕ್ಕೆ ಚಾಲನೆಯನ್ನು ನೀಡಿದರು. ತಾಲೂಕಿನ ಯಲ್ಲಾಪುರ ಗ್ರಾಮದ ಬಳಿ ರಾಂಪುರೆ ಬಡಾವಣೆಯಲ್ಲಿಯ ಬ್ರಹ್ಮಕುಮಾರಿ ಶಿವಶಕ್ತಿ ಭವನದಿಂದ ನೂತನವಾಗಿ ನಿರ್ಮಿಸಲ್ಪಡುತ್ತಿರುವ ಮಿನಿ ಮೌಂಟ್ ಅಬು ಅಂದರೆ ಗ್ಲೋಬಲ್ ಪೀಸ್ ವಿಲೇಜ್ಗೆ ದಾದಿ ಜಾನಕಿಯವರು 12 ಜ್ಯೋತಿರ್ಲಿಂಗಗಳಿಂದ ತರಲಾದ ಜಲ ಹಾಗೂ ಮಣ್ಣಿಗೆ ಪೂಜೆಯನ್ನು ನೆರವೇರಿಸಿ ನಂತರ ಬ್ರಹ್ಮಕುಮಾರಿ ಸಂಸ್ಥೆಯ ಧ್ವಜಾರೋಹಣವನ್ನು ನೆರವೇರಿಸಿ ಅಡಿಗಲ್ಲು ಸಮಾರಂಭವನ್ನು ಉದ್ಘಾಟನೆ ಮಾಡಿದರು. ಭೂಮಿ ಪೂಜೆಯನ್ನು ನೆರವೇರಿಸಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಪ್ರಧಾನ ಕೇಂದ್ರ ಮೌಂಟ್ ಅಬುವಿನ ಮುಖ್ಯ ಸಂಚಾಲಕಿಯಾಗಿರುವ ಶತಾಯುಷಿ ಬಿಕೆ ದಾದಿ ಜಾನಕಿ ಅವರು ಮಾತನಾಡಿದರು. ಸತ್ಯ, ಧೈರ್ಯ ಹಾಗೂ ವಿಶ್ವಾಸದಿಂದ ಇಡೀ ಜಗತ್ತೇ ಗೆಲ್ಲಬಹುದೆಂದು ಸಂಸಾರದಲ್ಲಿ ಇದ್ದುಕೊಂಡೇ ಪರಮಾರ್ಥವನ್ನು ಸಾಧಿಸಲು ಸೇವೆಯನ್ನೇ ತಪಸ್ಸಾಗಿ ಸ್ವೀಕರಿಸುವಂತೆ ಕರೆಯನ್ನು ಕೊಟ್ಟರು. ಜಗತ್ತಿನಲ್ಲಿ ಶಾಶ್ವತವಾಗಿ ಶಾಂತಿ ನೆಲೆಸಬೇಕಾದರೆ ಬ್ರಹ್ಮಕುಮಾರಿ ಸಹೋದರ ಸಹೋದರಿಯರ ತ್ಯಾಗ ಹಾಗೂ ಸೇವಾ ಮಾರ್ಗದಿಂದ ಮಾತ್ರ ಸಾಧ್ಯವಾಗಿದೆ. ಜಗತ್ತಿನ 140 ದೇಶಗಳಲ್ಲಿ ಈಗಾಗಲೇ ಬ್ರಹ್ಮಕುಮಾರಿ ಕೇಂದ್ರಗಳನ್ನು ಸ್ಥಾಪಿಸಿ ಅವುಗಳ ಮೂಲಕವಾಗಿ ಶಾಂತಿಯನ್ನು ನೆಲೆಸುವ ಕಾರ್ಯ ನಡೆಯುತ್ತಿದ್ದು, ಸರ್ವರು ಈ ಪುಣ್ಯ ಕಾರ್ಯಕ್ಕೆ ಕೈ ಜೋಡಿಸುವಂತೆ ದಾದಿ ಜಾನಕಿ ಅವರು ಕರೆಯನ್ನು ನೀಡಿದರು. बिदर में जा क्या करेंगी, कहेंगी वहाँ भी चाहते हैं यहाँ आ जावे. मैंने कहा जी हजू. क्योंकि यहाँ लंदन में मैं जब पहला बारी सेंटर फोर पर गई थी तो 13 पाउंड का कमरा था. वहाँ पहले गई थी. फिर 10 साल के बाद इतना पाउंड मिल गया पे तो ग्लोबल हाउस बना दिया. ರಾಜ್ಯದ ಸಹಕಾರ ಕೃಷಿ ಮಾರುಕಟ್ಟೆ ಹಾಗೂ ಜಿಲ್ಲಾ ಉಸ್ತುವಾರಿಯ ಸಚಿವರಾಗಿರುವ ಬಂಡೆಪ್ಪ ಕಾಶಂಪುರಿ ಅವರು ಮಾತನಾಡಿ, ನನ್ನ ಕ್ಷೇತ್ರದಲ್ಲಿ ಬರುವ ಈ ಯಲ್ಲಾಪುರದಲ್ಲಿ ಬ್ರಹ್ಮಕುಮಾರಿ ಕೇಂದ್ರವು ನಿರ್ಮಿಸಲು ಉದ್ದೇಶಿಸಿರುವ ಗ್ಲೋಬಲ್ ಪೀಸ್ ವಿಲೇಜ್ ಭೂಮಿ ಪೂಜೆಗೆ ತಾನು ಆಗಮಿಸಿದ್ದು, ಇದರ ನೂತನ ಕಟ್ಟಡ ಉದ್ಘಾಟನೆಗೆ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಕರೆತರಲಾಗುವುದು. ರಾಜಕಾರಣಿಗಳಿಗಿಂತೂ ಒತ್ತಡದ ಬದುಕು ಆವರಿಸಿದ್ದು, ಶಾಂತಿ ಎಂಬುದು ದೂರದ ಮಾತಾಗಿದೆ. ರಾಜಕಾರಣಿಗಳಿಗೆ ಕನಿಷ್ಠ 6 ತಿಂಗಳವರೆಗೆ ಶಾಂತಿಯಿಂದ ಇರುವಂತ ಔಷಧವನ್ನ ಬ್ರಹ್ಮಕುಮಾರಿ ಸಹೋದರಿಯರ ಹತ್ತಿರ ಇದ್ದರೆ ಕೊಡಿರಿ ಎಂದು ನಗೆ ಚಟಾಕಿಯನ್ನು ಬೀರಿಸಿದ್ರು. अभी जो बहन जी बताए कि बीदर बोले तो कर्नाटक का किरीट, कर्नाटक का ताज. यहाँ पे मुझे तो ऐसा दिख रहा कि ये बीदर है क्या माउंट आबू है बोलकर, क्योंकि मेरे लाइफ में ये पहला प्रोग्राम जो कि बहन जी, माता जी और दादी जी के संगम में हो रहा है. हमने बहुत कार्यक्रम देखे, लाखों हजारों में देखे, मगर ऐसा जो सुंदर कार्यक्रम और विशेष जो दादी जी माउंट आबू से 103 नॉट आउट
दादी जी हमारे को आशीर्वाद देने के वास्ते जो बीदर पधारे ना, समस्त बीदर और कर्नाटक और चीफ मिनिस्टर के तरफ से मैं दादी जी को प्रणाम और हार्दिक अभिनंदन करता हूँ। ಯುವ ಸಬಲೀಕರಣ ಹಾಗೂ ಕ್ರೀಡಾ ಸಚಿವರಾಗಿರುವ ರಹೀಂ ಖಾನ್ ಅವರು ಮಾತನಾಡಿ, ವಿಶ್ವದ ಅತ್ಯಂತ ಚುರುಕು ಮೆದುಳು ಹೊಂದಿರುವ ಮಹಿಳೆ ಎಂಬ ಹೆಗ್ಗಳಿಕೆಗೆ ಸಾಕ್ಷಿಯಾಗಿರುವ ಬ್ರಹ್ಮಕುಮಾರಿ ಸಂಸ್ಥೆಯ ಮುಖ್ಯ ಸಂಚಾಲಕಿ ದಾದಿ ಜಾನಕಿ ಅವರು ಬೀದರ್ ಜಿಲ್ಲೆಗೆ ಕಾಲಿಟ್ಟ ಕ್ಷಣಗಳು ಜಿಲ್ಲೆಯ ಪಾಲಿಗೆ ಸುವರ್ಣಾಕ್ಷರಗಳಿಂದ ಬರೆಯಲ್ಪಡುವವು. ವಿಶ್ವದ ಅನೇಕ ಅಭಿವೃದ್ಧಿಪರ ಹಾಗೂ ಅಭಿವೃದ್ಧಿಶೀಲ ರಾಷ್ಟ್ರಗಳು ದಾದಿಯವರನ್ನ ಕಾಣಲು ರಾಜಸ್ಥಾನದ ಮೌಂಟ್ ಅಬುವಿಗೆ ಬಂದು ನೆಲೆಸುತ್ತಾರೆ, ವಾರಗಟ್ಟಲೆ ಕಾಯುತ್ತಾರೆ. ಆದರೆ ಸದಾಯುಷಿ ದಾದಿಯವರನ್ನ ಖುದ್ದು ಈ ಬೀದರ್ ಜಿಲ್ಲೆಗೆ ಆಗಮಿಸಿ ನಮ್ಮೆಲ್ಲರ ಜೀವನ ಪಾವನ ಮಾಡಿದ್ದಾರೆ ಎಂದು ಬಣ್ಣಿಸಿದರು. ಈ ಸಮಾರಂಭದಲ್ಲಿ ತಮಲೂರಿನ ಪೂಜ್ಯ ಶಿವಾನಂದ ಶಿವಾಚಾರ್ಯರು, ಸ್ವಾಮಿ ಜ್ಯೋತಿರ್ಮಯಾನಂದ ಮಹಾರಾಜರು ಸಾನ್ನಿಧ್ಯವನ್ನು ವಹಿಸಿದರು. ವಿಧಾನ ಪರಿಷತ್ತಿನ ಸದಸ್ಯರಾಗಿರುವ ರಘುನಾಥರಾವ್ ಮಲ್ಕಾಪುರೆ, ವಿಜಯ್ ಸಿಂಗ್, ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿರುವ ಭಾರತ್ ಬಾಯಿ ಮಲ್ಲಿನಾ ಶೇರಿಕಾರ್, ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಮಹಾರಾಷ್ಟ್ರ ವಲಯದ ಸಂಚಾಲಕಿ ಬಿಕೆ ಸಂತೋಷಿ ದೀದಿ, ಹೈದರಾಬಾದ್ನ ಬಿಕೆ ಕುಲದೀಪ್ ದೀದಿ, ಪುಣೆಯ ಬಿಕೆ ಸುನೀತಾ ದೀದಿ, ಮೌಂಟ್ ಅಬುವಿನ ಬಿಕೆ ಹಂಸಾ ದೀದಿ, ಸ್ಥಳೀಯ ಪಾವನಧಾಮ ಸಂಚಾಲಕಿ ಬಿಕೆ ಪ್ರತಿಮಾ ಭಯಂಜಿ, ಸಂಸದರ ಧರ್ಮಪತ್ನಿಯಾಗಿರುವ ಶೀಲಾ ಭಗವಂತ್ ಕೋಬಾ, ಝೀರಾ ವಾಟರ್ ಮಾಲೀಕರಾಗಿರುವ ಶಿವರಾಜ ಪಾಟೀಲ್, ಬೀದರ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷರಾಗಿರುವ ಬಿಜಿ ಶೆಟ್ಕಾರ್, ಗುರುನಾನಕ್ ಝೀರಾ ಫೌಂಡೇಶನ್ ಅಧ್ಯಕ್ಷರಾಗಿರುವ ಡಾಕ್ಟರ್ ಸರ್ದಾರ್ ಬಲ್ಬೀರ್ ಸಿಂಗ್, ಸತ್ಯನಾರಾಯಣ ಗೋಶಾಲೆ ಅಧ್ಯಕ್ಷರಾಗಿರುವ ಪ್ರಭಾಕರ್ ಮೈಲಾಪುರೆ, ಗುತ್ತಿಗೆದಾರರಾಗಿರುವ ಮಡಿವಾಳಪ್ಪ ಮಂಗಲ್ಗಿ ಸೇರಿದಂತೆ ಹಲವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಂಗಾರೆಡ್ಡಿ ಬ್ರಹ್ಮಕುಮಾರಿ ಕೇಂದ್ರದ ಸಂಚಾಲಕಿ ಬಿಕೆ ಸುಮಂಗಲ ಬೆಹನ್ ಸರ್ವರನ್ನ ಸ್ವಾಗತಿಸಿದರು. ಕಲಬುರಗಿ ಬಿಕೆ ವಿಜಯ ಬೆಹನ್ ಅವರು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು. ಅದರಂತೆ ಸ್ಥಳೀಯ ಶಿವಶಕ್ತಿ ಭವನದ ಸಂಚಾಲಕಿಯಾಗಿರುವ ಬಿಕೆ ಸುನಂದ ಬೆಹನ್ ಅವರು ವಂದನಾರ್ಪಣೆ ಸಲ್ಲಿಸಿದರು. वो कौन से खूबसूरत, वो महान शब्द मुझे मिल नहीं रहे, लेकिन सारी दुनिया से सारे विश्व से लोग उनको मिलने के लिए, उनका आशीर्वाद लेने के लिए माउंट आबू में जाके इंतजार करके लेना चाहते थे। लेकिन हम सब खुशकिस्मत है कि हमारे बीदर डिस्ट्रिक्ट की, बीदर शहर की, कि खुदा ने दादी जी को यहाँ तक पहुँचाया हमारे बीदर शहर में। ಕೇಂದ್ರ ಸರ್ಕಾರದ ಜನವಿರೋಧಿ ಆರ್ಥಿಕ ನೀತಿ ಮತ್ತು ಕಾರ್ಮಿಕ ವಿರೋಧಿ ನೀತಿಯ ವಿರುದ್ಧವಾಗಿ ದೇಶದ ಕಾರ್ಮಿಕ ಸಂಘಟನೆಗಳ ವತಿಯಿಂದ 2 ದಿವಸಗಳ ಕಾಲ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆಯನ್ನು ನೀಡಲಾಗಿದ್ದು, ನಗರದಲ್ಲಿಯೂ ಕೂಡ ಕಾರ್ಮಿಕ ಸಂಘಗಳ ಜಂಟಿ ಸಮಿತಿ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ನಂತರ ಜಿಲ್ಲಾಡಳಿತ ಮೂಲಕವಾಗಿ ಪ್ರತಿಭಟನಾಕಾರರು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಕಾರ್ಮಿಕ ಸಂಘಗಳ ಜಂಟಿ ಸಮಿತಿ ಜಿಲ್ಲಾ ಬೀದರ್ ವತಿಯಿಂದ ಹಮ್ಮಿಕೊಳ್ಳಲಾದ ಪ್ರತಿಭಟನೆಗೆ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ, ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘಟನೆಗಳ ವತಿಯಿಂದ ಪ್ರತಿಭಟನೆಗೆ ಬೆಂಬಲವನ್ನು ವ್ಯಕ್ತಪಡಿಸಲಾಯಿತು. ಈ ಕುರಿತಾಗಿ ಕಾರ್ಮಿಕ ಜಂಟಿ ಸಮಿತಿ ಜಿಲ್ಲಾ ಬೀದರ್ನ ಸಂಚಾಲಕ ಬಾಬುರಾವ್ ಹೊನ್ನ ಅವರು ಮಾತನಾಡಿದರು. ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಸಾರ್ವತ್ರಿಕ ವಲಯಕ್ಕೆ ಪ್ರಾಮುಖ್ಯವನ್ನು ಕೊಟ್ಟಿದ್ದು, ದೊಡ್ಡ ದೊಡ್ಡ ಕೈಗಾರಿಕೆ ಉದ್ಯಮಿಗಳನ್ನು ಸ್ಥಾಪಿಸಲಾಗಿರುತ್ತದೆ. ಆದರೆ 1991ರಲ್ಲಿ ಹೊಸ ಆರ್ಥಿಕ ನೀತಿ ಎಂಬ ವಿಷಯವನ್ನು ಸಕ್ಕರೆಯ ಲೇಪನದೊಂದಿಗೆ ದೇಶದ ಜನತೆಯ ತಲೆಯ ಮೇಲೆ ಹೇರಲಾಗಿರುತ್ತದೆ. ಪ್ರತಿಯೊಂದನ್ನು ಉದಾರೀಕರಣ, ಜಾಗೃತೀಕರಣ ಹಾಗೂ ಖಾಸಗೀಕರಣ ಭೂತ ಕನ್ನಡಿಯಲ್ಲಿ ಜನರಿಗೆ ಅಭಿವೃದ್ಧಿಯನ್ನು ತೋರಿಸುತ್ತಾ ಸ್ವರ್ಗವನ್ನೇ ದೇಶದ ಜನರಿಗೆ ಕೊಡುವುದಾಗಿ ಬಂಡವಾಳದಾರ ಸರ್ಕಾರಗಳು ಜನತೆಗೆ ಆಶ್ವಾಸನೆಗೆ ಕೊಟ್ಟಿರುತ್ತಾರೆ. ಎಲ್ಲವೂ ಖಾಸಗೀಕರಣಗೊಳಿಸುತ್ತಾ ಸರ್ಕಾರದ ಆಸ್ತಿಗಳನ್ನು ಮಾರಾಟ ಮಾಡುತ್ತಾ ವಿದೇಶಿ ನೇರ ಬಂಡವಾಳಗಳನ್ನು ಮತ್ತು ಷೇರು ಹಿಂದಕ್ಕೆ ತೆಗೆದುಕೊಳ್ಳುತ್ತಾ ಸರ್ಕಾರಿ ವಲಯದಲ್ಲಿ ಇರುವ ದೇಶದ ಆಸ್ತಿಯನ್ನೇ ಮಾರಾಟ ಮಾಡಲಾಗುತ್ತಿದೆ. ಈ ಸರ್ಕಾರದ ನೀತಿಗಳನ್ನು ವಿರೋಧಿಸಿ ಸುಮಾರು 16 ಸಲ ಸಾರ್ವತ್ರಿಕ ಮುಷ್ಕರ ಮಾಡುತ್ತಾ ಕೇಂದ್ರ ಸರ್ಕಾರಗಳ ಆರ್ಥಿಕ ನೀತಿಗಳನ್ನು ವಿರೋಧಿಸಲಾಗುತ್ತಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರದ ಆರ್ಥಿಕ ನೀತಿ ವಿರೋಧಿಸಿ ಇವತ್ತಿನ ದಿವಸ ನಾವು 16ನೇ ಸಲ ಸಾರ್ವತ್ರಿಕ ಮುಷ್ಕರ ಮಾಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಏನು ಆರ್ಥಿಕ ನೀತಿ ಜವಾಹರ್ಲಾಲ್ ನೆಹರು ಮಾಡಿದಂಥ ಆರ್ಥಿಕ ನೀತಿ ಒಯ್ದು ಅರಬ್ಬಿ ಸಮುದ್ರ ಹಾಕಿ ಕೇಂದ್ರ ಸರ್ಕಾರ ಇವತ್ತೇನದಂದ್ರೆ ಕಾರ್ಪೊರೇಟ್ ಪರವಾದಂಥ ರಿಲಯನ್ಸ್ ಕಂಪ್ನಿ ಪರವಾದಂಥ ಅಂಬಾನಿ ಪರವಾಗಂಥ ಇವರೆಲ್ಲ ಏನು ಕಾರ್ಪೊರೇಟ್ ಹೌಸ್ ಇದ್ದಾರೆ ಅವ್ರ ಪರವಾಗಂಥ ಆರ್ಥಿಕ ನೀತಿ ತಂದು ನಮ್ಮ ದೇಶದ ಆಸ್ತಿ ಮಾಡ್ತಾಯಿದ್ದಾರೆ. ಒಂದು ಕಡೆ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬರೋದಕ್ಕಿಂತ ಮೊದಲ ಒಂದು ವಾದ ಕೊಟ್ಟಿದ್ದರು, ನಮ್ಮಲ್ಲಿ ಇದ್ದಂಥ ಯುವ ಜನರಿಗೆ
ಪ್ರತಿ ವರ್ಷ 2 ಕೋಟಿ ಜನರಿಗೆ ನೌಕರಿ ಕೊಡ್ತೇಂದ್ರು, 50,000 ನೌಕರಿ ಕೊಡಲಿಲ್ಲ 5 ವರ್ಷದಲ್ಲಿ. ಅದರ ನಂತರ ಹೊರಗಿನ ದೇಶದಲ್ಲಿ ಏನು ಬ್ಲ್ಯಾಕ್ ಮನಿ ಇದೆ, ಕಪ್ಪು ಹಣ ತಂದು ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ಹಾಕ್ತಂದ್ರು, ಇದು ಕೂಡ ಮಾಡಲಿಲ್ಲ. ಅದರ ನಂತರ ಟೆರರಿಸಮ್ ಹೆಸರು ಮೇಲೆ ಟೆರರಿಸಮ್ ಕಮ್ಮಿ ಆಗ್ತದೆ ಅಂತ ಹೇಳಿದ್ರು. ಆದರೆ ಟೆರರಿಸಮ್ ಮಾಡೋಂಥ ಆಕಳ ಹೆಸರು ಮೇಲೆ ಮತ್ತು ಘರ್ ವಾಪಸಿ ಹೆಸರು ಮೇಲೆ ಕೋಮುವಾದ ತಗೊಂಡು ಇವತ್ತು ಸಿಕ್ಕ ಜನರಿಗೆ ಹೊಡಿತಾ ಇದ್ದಾರೆ. ಇದೆಲ್ಲ ನರೇಂದ್ರ ಮೋದಿಯವ್ರ ಕಣ್ಣಿಗೆ ಕಾಣ್ತಾ ಇಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ಆರ್ಥಿಕ ನೀತಿ ಏನದ, ಜನಪರವಿಲ್ಲ, ರೈತ ವಿರೋಧಿ ಅದ, ಕಾರ್ಮಿಕ ವಿರೋಧಿ ಅದ. ಸಂಚಾಲಕರಾಗಿರುವ RP ರಾಜಾ ಅವರು ಮಾತನಾಡಿ, ನರೇಂದ್ರ ಮೋದಿ ಅವರು ನೀಡಿರುವ ಎಲ್ಲ ಆಶ್ವಾಸನೆಗಳಲ್ಲಿ ಒಂದು ಆಶ್ವಾಸನೆ ಕೂಡ ಪೂರ್ಣಗೊಂಡಿಲ್ಲ. ಸರ್ಕಾರಿ ನೌಕರರಿಗೆ ಇದುವರೆಗೂ ಸರಿಯಾದ ರೀತಿಯಲ್ಲಿ ವೇತನ ನೀಡುತ್ತಿಲ್ಲ ಎಂದು ಕೇಂದ್ರ ಸರ್ಕಾರದ ಅಭಿವೃದ್ಧಿ ವಿಫಲ ಕುರಿತಾಗಿ ತಿಳಿಸಿದರು. ಈ ಪ್ರತಿಭಟನೆಯಲ್ಲಿ ಸಹ ಸಂಚಾಲಕರಾಗಿರುವ ಮಹೇಶ್ ನಾಡಗೌಡ, ಗೌರವ ಸಂಚಾಲಕರಾಗಿರುವ ಮಾರುತಿ ಬೌದೆ, CITUಯ ಶಾಕುಂತಲಾ ಸೋನಿ, ಸಂಘಟನಾ ಸಂಚಾಲಕರಾಗಿರುವ ರಾಜ್ಕುಮಾರ್ ಮೂಲಭಾರತಿ, ಸುಲೋಚನಾ ಪೂಜಾರಿ, ಶಾಕುಂತಲಾ ಅಮಲಾಪುರ್, ಜಗನ್ನಾಥ ಮಹಾರಾಜ್, ಪ್ರಭು ಹೊಚಕನಹಳ್ಳಿ, ಮುನೀರುದ್ದೀನ್, ಕಮಳಮ್ಮ, ರಾಜಪ್ಪ ಪಾಟೀಲ್, ಶಂಭು ಸಾಗರ್, ಅರುಣ್ ಪಾಟೀಲ್, ನಾಗೇಶ್, ಖದೀರ್ ಮಯ್ಯ, ಅಹಮದ್ ಜಂಬಗಿ, ಲಕ್ಷ್ಮೀ ದಂಡೆ, ಮುಬ್ಬಸಿನ್ ಸಿಂಧೆ, ಶ್ರೀನಿವಾಸ್ ಕುಲಕರ್ಣಿ ಸೇರಿದಂತೆ ಕಾರ್ಮಿಕ ಸಂಘಗಳ ಜಂಟಿ ಸಮಿತಿಯ ಜಿಲ್ಲಾ ಸಮಿತಿಯ ಹಲವು ಸದಸ್ಯರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಜನ ವಿರೋಧಿ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ವಿರೋಧ ಅವರಿಗೆ ಗೊತ್ತಿದೆ. ಎಲ್ಲರಿಗೆ ಈ 4 ವರ್ಷದಲ್ಲಿ ಏನೇನು ಕಷ್ಟ ಆಗಿದೆ. ನರೇಂದ್ರ ಮೋದಿ ಅವರು ಎಲೆಕ್ಷನ್ನಲ್ಲಿ ಏನೇನು ಆಶ್ವಾಸನೆ ಕೊಟ್ಟಿದ್ದರು, ಆ ಆಶ್ವಾಸನೆಯಲ್ಲಿ ಒಂದು ಮಾತು ಕೂಡ ಕರೆಕ್ಟ್ ಕೊಟ್ಟಿಲ್ಲ. ನಿಮ್ಮ ಮನೆಯಲ್ಲಿ ಇರತಕ್ಕಂಥ ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ನೌಕರಿ ಕೊಡ್ತೀನಿ, ಕೋಟ್ಯಾಂತರ ಜನರಿಗೆ ನಾನು ನೌಕರಿ ಕೊಡ್ತೀನಿ ಅಂತ ಹೇಳಿದ ಮಾತು ನಡೆದಿಲ್ಲ. ಎಲ್ಲ ನಿಮ್ಮ ಅಕೌಂಟಲ್ಲಿ 0 ಅಕೌಂಟ್ ಓಪನ್ ಮಾಡಿರಿ, ನಿಮಗೆ 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಮಾಡಿಲ್ಲ. ಎಲ್ಲರೇ ನಾನು ಹೊರಗಿನ ದೇಶದಿಂದ ಕಬ್ಬು ಹಣ ತರ್ತೀನಿ ಅಂತ ಹೇಳಿದರು, ಅದು ತಂದಿಲ್ಲ. ಇವರು ಯಾವ ರೀತಿ 4 ವರ್ಷದಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ, ಇದು ಕೆಟ್ಟ ನೀತಿ. ನಮ್ಮ ಅಕ್ಕ ತಂಗಿರಿ ಅಣ್ಣ ತಮ್ಮರಿಗೆಲ್ಲರೂ ಸರ್ಕಾರಿ ನೌಕರಿ ಮಾಡ್ತಾ ಇದ್ದಾರೆ, ಅವರಿಗೆ ಕೆಲಸ ತಕ್ಕ ಪಗಾರನ ಕೂಡ 18,000 ರೂಪಾಯಿ, ಮಿನಿಮಮ್ ಬೇಸ್ 18,000 ರೂಪಾಯಿ, ಅದನ್ನು ಕೂಡ ಕೊಡ್ತಾ ಇಲ್ಲ. ಅವ್ರಿಗೆ ಏನಪ್ಪ ಅಂತಂದ್ರೆ 8 ತಿಂಗಳು 9 ತಿಂಗಳು ಏನಪ್ಪ ಅಂದ್ರೆ ಪಗಾರ ರುಕಾಸಿದೆ, ಅವ್ರಿಗೂ ಕೂಡ ಪಗಾರ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಇವತ್ತು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಮ್ಮ ಅಡಿಯಲ್ಲಿ ಏನಪ್ಪ ಅಂದ್ರೆ ಹಳ್ಳಿ ಊರಲ್ಲಿ ಏನಪ್ಪ ಅಂದ್ರೆ ಪಂಚಾಯತ್ ಕೆಲಸ ಕೊಡ್ತಿದ್ರು, ಅದನ್ನು ಕೂಡ ಬಂದ್ ಮಾಡಿದ್ದಾರೆ. ಕೇಳಿದ್ರೆ ಕೇಂದ್ರದಿಂದ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಖಾಸಗೀಕರಣ ಎಲ್ಲ ರೈಲ್ವೆ ಸ್ಟೇಷನ್ ಕೂಡ ಖಾಸಗೀಕರಣ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ಅದನ್ನು ಕೂಡ ತಡೆ ಕಟ್ಟಬೇಕಂತ ಹೇಳಿ ಇವತ್ತು ಏನಪ್ಪ ಅಂದ್ರೆ ಬಂದ್ ಮುಷ್ಕರನ್ನ ಮಾಡ್ತಾ ಇದ್ದೀವಿ. ಇದು ನಾಳೆವರೆಗೆ ಕೂಡ ನಡೆಸ್ತದೆ, ನಾಳೆಗೂ ಕೂಡ ಮುಂದುವರಿಸಿಯಿಂದ ಮಾತಾಡ್ತೀವಿ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಬೆಲೆ ವ್ಯತ್ಯಾಸ ಪಾವತಿ ಯೋಜನೆ ಇಲ್ಲಿಗೆ ಭಾವಾಂತರ ಯೋಜನೆ ಜಾರಿಗೊಳಿಸುವಂತೆ ಆಗ್ರಹಿಸಿ ದಿ ಗ್ರೇನ್ ಅಂಡ್ ಸೀಡ್ಸ್ ಮರ್ಚೆಂಟ್ ಅಸೋಸಿಯೇಷನ್ ಗಾಂಧಿಗಂಜ್ ವತಿಯಿಂದ ಆಗ್ರಹಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಸಂಘದ ಅಧ್ಯಕ್ಷರಾಗಿರುವ ಬಸವರಾಜ ಧನೂರ್ ಅವರ ಅಧ್ಯಕ್ಷತೆಯಲ್ಲಿ 100 ಜನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದು, ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ರೈತರ ಹಾಗೂ ಕೃಷಿ ಮಾರುಕಟ್ಟೆ ವ್ಯಾಪಾರಸ್ಥರ ಬದುಕನ್ನು ಸದೃಢಗೊಳಿಸುವುದಾಗಿ ಮನವಿಯನ್ನು ಜಿಲ್ಲಾಡಳಿತಕ್ಕೆ ಸಲ್ಲಿಸಿದರು. ಬೀದರ್ನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಭಾವಾಂತರ ಯೋಜನೆಯನ್ನು ರಾಜ್ಯದಲ್ಲಿ ಜಾರಿಗೊಳಿಸುವಂತೆ ಆಗ್ರಹಿಸಿ ದಿ ಗ್ರೇನ್ ಅಂಡ್ ಸೀಡ್ಸ್ ಮರ್ಚೆಂಟ್ ಅಸೋಸಿಯೇಷನ್ ಗಾಂಧಿಗಂಜ್ ವತಿಯಿಂದ ಜಿಲ್ಲಾಧಿಕಾರಿ ಡಾಕ್ಟರ್ HR ಮಹಾದೇವ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಕುರಿತಾಗಿ ಬೀದರ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷರಾಗಿರುವ BG ಶೆಟ್ಕರ್ ಅವರು ಮಾತನಾಡಿದರು. ನೇರ ಖರೀದಿ ವ್ಯವಸ್ಥೆಯನ್ವಯ ಖರೀದಿ ಕೇಂದ್ರಗಳಲ್ಲಿ ಉತ್ಪನ್ನವನ್ನು ಮಾರಲು ರೈತರು ಶೋಷಣೆಗೆ ಒಳಗಾಗಿದ್ದು, ಸದರಿ ಖರೀದಿ ಕೇಂದ್ರಗಳು ಅವ್ಯವಹಾರದ ಕೇಂದ್ರಗಳಾಗಿ ಪರಿವರ್ತನೆಗೊಂಡಿವೆ ಎಂದು ಆರೋಪವನ್ನು ಮಾಡಿದರು. ರೈತರು ನೇರ ಖರೀದಿಯ ಹಣಕ್ಕಾಗಿ 16 ತಿಂಗಳು ಕಾಯುವ ಪರಿಸ್ಥಿತಿಯೂ ತಲೆದೋರಿದೆ. ಕಳೆದ ವರ್ಷ ಖರೀದಿಸಲಾಗಿದ್ದ ಬೆಳೆಗಳ ಹಣ ಜಮೆಯಾಗಿಲ್ಲ ಎಂದು ವಿವರಣೆಯನ್ನು ನೀಡಿದರು. ರಾಜ್ಯ ಸರ್ಕಾರ ಭಾವಾಂತರ ಬೆಲೆ ಮಾಡುವುದರಿಂದ ಬಹಳಷ್ಟು ಗಾಂಧಿಗಂಜಲ್ಲಿ ಟೋಟ್ಲಿ ವ್ಯಾಪಾರ ಬಂದಾದಂಗಾಗಿದೆ. ಅವರು APMC ಯಾರ್ಡ್ಗೆ ಎಲ್ಲ ಅಗ್ರಿಕಲ್ಚರ್ ಪ್ರೊಡ್ಯೂಸರ್ ಬರಬೇಕು, ಅಲ್ಲಿ ಮಾರಾಟ ಆಗೋದರಿಂದ ಈಗಾಗಲೇ ಅಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು, ಅಂಗಡಿ ಮಾಲಕರು, ಹಮಾಲರು, ಲಾರಿ ಮಾಲಕರು ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಈಗ ಅವರು ಈಗೇನು
ಪ್ರೊಕ್ಯೂರಿಂಗ್ ಸೆಂಟರ್ ಮಾಡಿ ಅಲ್ಲೇನು ಬೆಳೆ ತಗೋತಾ ಇದ್ದಾರೆ. ಅದರಿಂದ APMC ಯಾರ್ಡ್ದಲ್ಲಿ ಪೂರ ಹೊರತಾಗಿದೆ, ಏನೂ ವ್ಯಾಪಾರ ಆಗ್ತಾ ಇಲ್ಲ. ಆಮೇಲೆ ಅದರ ಬೆನಿಫಿಟ್ಟು ಸಹ ಅಗ್ರಿಕಲ್ಚರ್ಸ್ಗೆ ಸಿಗ್ತಾ ಇಲ್ಲ. ರೇಟ್ ಡಿಫ್ರೆನ್ಸನ್ನು ಬ್ಯಾಂಕ್ ಅಗ್ರಿಕಲ್ಚರ್ ಅವರ ಕೃಷಿಕರ ಬ್ಯಾಂಕ್ ಅಕೌಂಟಿಗೆ ಹಾಕಿ ಯಾವುದೇ ಪ್ರೊಡ್ಯೂಸು ಬೆಳೆದಿದ್ದನ್ನು ಹೊಲದಲ್ಲಿ ಬೆಳೆದಿದ್ದನ್ನು APMCಗೆ ಬಂದು ಅಲ್ಲಿಂದ ಮಾರಾಟ ಆಗಬೇಕು ಅಂತ ಉದ್ದೇಶ. ರೈತ ಮುಖಂಡರು ಮಾತನಾಡಿ, ಕನಿಷ್ಠ ಬೆಂಬಲ ಬೆಲೆಯನ್ನಾಧರಿಸಿ ರೈತರಿಂದ ನೇರವಾಗಿ ಖರೀದಿಸುವ ನೀತಿಯಿಂದಾಗಿ ಕೃಷಿ ಮಾರುಕಟ್ಟೆಯಿಂದ ವ್ಯಾಪಾರವು ಪಲಾಯನಗೊಂಡು ವ್ಯಾಪಾರ ಕುಗ್ಗಿ ಹೋಗಿದೆ. ಇದರಿಂದಾಗಿ ಸದರಿ ವ್ಯಾಪಾರಸ್ಥರು ಅವಲಂಬಿಸಿರುವ ವ್ಯಾಪಾರಸ್ಥರ ಸಿಬ್ಬಂದಿ ವರ್ಗ ಮತ್ತು ಹಮಾಲರ ಸ್ಥಿತಿ ಸಮಸ್ಯೆಗೀಡಾಗಿ ತಿಳಿಸಿದರು. ಇವತ್ತು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ರೈತರು 4 ವರ್ಷಗಳಿಂದ ಸರ್ಕಾರ MSP ಬೆಲೆ ನಿಗದಿ ಮಾಡಿದರೂ ಸಂಪೂರ್ಣ ರೈತರಿಂದ ಖರೀದಿನೂ ಮಾಡ್ತಾಯಿಲ್ಲ. ಈ ಕಡೆ ಅಡತ್ ಮಾರ್ಕೆಟಿನ ವ್ಯಾಪಾರಸ್ಥರ ಮುಖಾಂತರ ಈ ಅನಾದಿ ಕಾಲದಿಂದ ಏನು ರೈತರು ಮಾಲ್ ಹಾಕ್ತಾಯಿದ್ರು, ಇವತ್ತು ಹೊರದೇಶದಿಂದ ಮಾಲನ್ನು ಖರೀದಿಸುವುದರ ಮುಖಾಂತರ ರೈತರಿಗೇನು ಶೋಷಣೆ ಮಾಡಿದ್ದಾರೆ. ಅದರಿಂದ ರೈತರಿಗೆ ಬಹಳಷ್ಟು ತೊಂದರೆ ಆಗ್ತಾಯಿದೆ. ಹಾಗೂ ಅನೇಕ ಸಾರಿ ರೈತರು ತಮ್ಮ ಮಾಲು ಹೊಲದಲ್ಲಿದ್ದಾಗೂ ಸಹ ಕಳೆ ತೆಗಿಲಿಕ್ಕಿರ್ಬೋದು ಅಥವಾ ಯಾವುದೇ ಒಂದು ಇನ್ನಿತರ ಖರ್ಚಿಗಾಗಿ ವ್ಯಾಪಾರಿಗಳಿಂದ ಮುಂಗಡವಾಗಿ ಹಣವನ್ನು ಪಡೆದು ಬೆಳೆ ಕಟಾವಾದ ನಂತರ ಆ ಮಾರುಕಟ್ಟೆಯಲ್ಲಿ ಹಾಕಿ ತಮ್ಮ ಒಂದು ದಿನದ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತಾ ಇದ್ದರು. ಈಗ 3-4 ವರ್ಷದಿಂದ ಬೆಲೆ ಕುಸಿತವಾಗಿರೋದರಿಂದ ಸರ್ಕಾರ ಖರೀದಿ ಹೆಸರಿನಲ್ಲಿ ರೈತರಿಗೂ ಸಂಪೂರ್ಣ ಮೋಸ ಆಗ್ತಾಯಿದೆ. ಇನ್ನೊಂದು ಕಡೆ ವ್ಯಾಪಾರಸ್ಥರಿಗೂ ಸಹ ಅತ್ಯಂತ ಒಂದು ಹೊರೆಯನ್ನಾಗಿದೆ. ಇವತ್ತು ಅವರು ವ್ಯಾಪಾರದ ಅಂಗಡಿ ಬಾಡಿಗೆ ಇದೆ ಅಥವಾ ಕೂಲಿ ಆಳುಗಳ ಮಜೂರಿ ಇದೆ, ಅದನ್ನು ಸಹ ಕೊಡುವಂಥ ಸ್ಥಿತಿಯಲ್ಲಿ ಅವರಿಲ್ಲ. ಸಂಘದ ಅಧ್ಯಕ್ಷ ಬಸವರಾಜ ದನ್ನೂರ್ ಅವರು ಮಾತನಾಡಿ, ನೇರ ಖರೀದಿಯಿಂದಾಗಿ ಸರ್ಕಾರದ ಬೊಕ್ಕಸದಿಂದ 16 ಕೋಟಿ ರೂಪಾಯಿಗಳ ಹಣ ವ್ಯಯ ಮಾಡಬೇಕಾಗುತ್ತದೆ. ನೇರ ಖರೀದಿಯಿಂದ ಸಂಗ್ರಹಿಸಲಾಗಿರುವ ಕೃಷಿ ಉತ್ಪನ್ನವನ್ನು ಸಂಗ್ರಹಿಸಲು ಉಗ್ರಾಣಗಳಿಗೆ ಭಾರೀ ಪ್ರಮಾಣದಲ್ಲಿ ಬಾಡಿಗೆಯನ್ನು ನೀಡಬೇಕು. ಗೋಣಿ ಚೀಲ ಹೊಲಿಯುವ ದಾರ ಹಾಗೆಯೇ ಸಾರಿಗೆಗಾಗಿ 16 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಬೇಕಾಗುತ್ತದೆ. ಆದರೆ ಭಾವಾಂತರ ಯೋಜನೆಯಿಂದ ಇವೆಲ್ಲ ಖರ್ಚು ವೆಚ್ಚಗಳನ್ನು ತಗ್ಗಿಸಬಹುದಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ದಿ ಗ್ರೇನ್ ಅಂಡ್ ಸೀಡ್ಸ್ ಮರ್ಚೆಂಟ್ ಅಸೋಸಿಯೇಷನ್ನ ಹಲವು ಸದಸ್ಯರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇವತ್ತು ಜಿಲ್ಲಾಧಿಕಾರಿಗಳಿಗೆ ಈ ಭಾವಾಂತರ ಯೋಜನೆ ಅಂದರೆ ದರ ವ್ಯತ್ಯಾಸ ಪಾವತಿಸುವ ಯೋಜನೆಯನ್ನು ಜಾರಿಗೆ ತರಬೇಕಂತಕ್ಕಂಥ ನಮ್ಮ ಮನವಿಯನ್ನು ಈಗಾಗಲೇ ಸಲ್ಲಿಸಿದ್ದೇವೆ. ಇದು ಏನದು ಯೋಜನೆ ಅಂದರೆ, ರೈತ ಬೆಳೆದಂತಹ ಉತ್ಪನ್ನಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬೆಂಬಲ ಬೆಲೆಯಡಿಯಲ್ಲಿ ಖರೀದಿ ಮಾಡ್ತಾ ಇವೆ. ಆ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಿದಂಥ ಎಲ್ಲ ದಾಸ್ತಾನುಗಳನ್ನು ಉಗ್ರಾಣಗಳಲ್ಲಿ ಒಯ್ದು ಅದು ಶೇಖರಣೆ ಮಾಡ್ತಾ ಇದೆ. ಇದರಿಂದಾಗಿ ಏನಾಗ್ತಾ ಇದೆ ಅಂದರೆ APMCಯ ಒಂದು ಚೈನ್ ಇದರಿಂದ ಡಿಸ್ಟರ್ಬ್ ಆಗಿ ಇಡೀ ಈ ಒಂದು ರೈತರ ಹುಟ್ಟುವಳಿಗಳ ಮೇಲೆ ಆಧಾರವಾಗಿರ್ತಕ್ಕಂಥ ವ್ಯಾಪಾರ ಪೂರ್ಣವಾಗಿ ಕಳೆದ 3-4 ವರ್ಷಗಳಿಂದ ಕುಸಿದು ಹೋಗಿದೆ. ಗಾಂಧಿಗಂಜಿನಂಥ ಮಾರುಕಟ್ಟೆಗಳಲ್ಲಿ ರೈತರು ಬೆಳೆದಂಥ ಉತ್ಪನ್ನಗಳು ಬರ್ತಾ ಇಲ್ಲ, ಅವು ನೇರವಾಗಿ ಖರೀದಿ ಕೇಂದ್ರಗಳಿಗೆ ಹೋಗ್ತಾ ಇವೆ. ಹೀಗಾಗಿ ಹಳದ್ದಾರರು, ಖರೀದಿದಾರರು, ಹಮಾಲರು, ದಾಲ್ಮೀಲ್ ಮಾಲೀಕರು ಎಲ್ಲರೂ ಈ ಒಂದು ಇಡೀಯಾದ ಒಂದು ಸಿಸ್ಟಮ್ ಡಿಸ್ಟರ್ಬ್ ಆಗಿದೆ. ಹೀಗಾಗಿ ಅವಾಂತರ ಯೋಜನೆ ಮತ್ತು ಈ ದರ ವ್ಯತ್ಯಾಸ ಪಾವತಿಸುವ ಯೋಜನೆ ಜಾರಿಗೆ ಬಂದಲ್ಲಿ ಒಂದು ಕಡೆ ರೈತರ ವರ್ಗರಿಗೂ ತುಂಬ ಉಪಯೋಗ ಆಗ್ತದೆ, ಇನ್ನೊಂದು ಕಡೆ ವ್ಯಾಪಾರನೂ ಕೂಡ ಉಳಿಯುತ್ತದೆ. ಈ ವ್ಯಾಪಾರ ಉಳಿದೇ ಇದ್ದರೆ, ಗಂಜು ಮಾರುಕಟ್ಟೆಗಳು ಉಳಿದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಇಡೀ ನಮ್ಮ ಎಲ್ಲ ಎಕಾನಮಿ ಸಿಸ್ಟಮ್ ಹಾಳಾಗ್ತದೆ. ಹೀಗಾಗಿ ಸರ್ಕಾರ ಬೇಗನೆ ಈ ಒಂದು ಯೋಜನೆ ಜಾರಿಗೆ ತರಬೇಕಂತ ನಮ್ಮ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. कोई स्पेशल ओकेजन मैम? हाँ, वो दीदी का बर्थडे है ना, तो उसके लिए कुछ लेना है. वैसे ये आप पे भी काफी अच्छा लग रहा है. आई थिंक शी विल रियली लाइक दिस वन मैम. है ना? जी. इसको पैक कर दो. श्योर. हाय, रियली सॉरी यार लोलो. फॉर व्हाट? वो गिफ्ट लेने का टाइम नहीं मिला ना, तो हैप्पी बर्थडे. डोंट बी सिली. बाय द वे, नाइस नेकलेस है ना? The new Allure collection from Malabar Golden Diamonds. Give in to temptation.
ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಮಾನವ ಉತ್ಥಾನ ಸೇವಾ ಸಮಿತಿ ಶಾಖೆ ಬೀದರ್ ವತಿಯಿಂದ ಬೃಹತ್ ಸತ್ಸಂಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ನಿಮಿತ್ತವಾಗಿ ನಗರದ ಮುಖ್ಯ ರಸ್ತೆ ವೃತ್ತಗಳಲ್ಲಿ ಮಾನವ ಧರ್ಮ ಸಹಯೋಗ ಮಿತ್ರ ಮಂಡಳಿ ವತಿಯಿಂದ ಭವ್ಯ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ನಂತರ ಮೆರವಣಿಗೆಯು ಜಿಲ್ಲಾ ರಂಗಮಂದಿರ ತಲುಪಿ ಸಮಾವೇಶಗೊಂಡಿದ್ದು, ನಡೆದ ವೇದಿಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಹಾತ್ಮ ಮುಕ್ತಬಾಯಿ ಅವರು ಆಶೀರ್ವಚನವನ್ನು ನೀಡಿದರು. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾದ ಬೃಹತ್ ಸತ್ಸಂಗ ಕಾರ್ಯಕ್ರಮದಲ್ಲಿ ಮಹಾತ್ಮ ಮುಕ್ತಬಾಯಿ ಅವರು ಆಶೀರ್ವಚನವನ್ನು ನೀಡಿದರು. ಮಾನವನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ವಿಷಯ ಕುರಿತಾಗಿ ಅಹಂಕಾರವಿರುತ್ತದೆ. ಕೆಲವರಿಗೆ ರೂಪದ, ಗುಣದ, ಐಶ್ವರ್ಯದ ಅಹಂಕಾರವಿರುತ್ತದೆ. ಆದರೆ ಎಲ್ಲ ಅಹಂಕಾರಗಳು ನೆಲಕಚ್ಚಲು ಕ್ಷಣ ಮಾತ್ರ ಸಾಕು ಎಂದು ತಿಳಿಸಿದರು. वेद व्यास जी ने सुखदेव मुनि को ज्ञान नहीं दिया और ये कहा कि यदि तुम्हें ज्ञान चाहिए तो तुम राजा जनक के पास जाओ। अब सुखदेव मुनि जाते हैं राजा जनक के पास, तो वहां तो भाई राजपाट ठाठ है, काहे मुझे क्या ज्ञान देगी? जो माया में फंसे हुए हैं वो मुझे क्या ज्ञान देते? मैं तो गर्भ योगेश्वर हूं। थोड़ा तो अहंकार है भाई, सबको थोड़ा बहुत अहंकार रहता ही है। किसी को डिग्री का, रूप का, तब बोलने की छटा का, सबको किसी न किसी प्रकार का कुछ न कुछ अहंकार रहता है। और अहंकार गिरने का एक और सीढ़ी है। आदमी गिरने में देर नहीं लगती है। ಮಾನವ ಉತ್ಥಾನ ಸೇವಾ ಸಮಿತಿಯ ಕಾರ್ಯದರ್ಶಿಯಾಗಿರುವ ಸುನೀಲ್ ಕುಮಾರ್ ಗೌಳಿ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾನವ ಉತ್ಥಾನ ಸೇವಾ ಸಮಿತಿ ವತಿಯಿಂದ ಮಹಾ ಸತ್ಸಂಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಶ್ರೀ ಸದ್ಗುರುಗಳ ಆಶೀರ್ವಚನದಿಂದ ಸತ್ಸಂಗ ಕಾರ್ಯಕ್ರಮ ಯಶಸ್ವಿಯಾಗಿದ್ದು, ಈ ನಿಮಿತ್ತವಾಗಿ ಭವ್ಯ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಹಾತ್ಮ ಜ್ಞಾನೇಶ್ವರಿ, ಮಹಾತ್ಮ ವಿಶ್ವಾನಂದಜಿ, ಮಾನವ ಉತ್ಥಾನ ಸೇವಾ ಸಮಿತಿ ಅಧ್ಯಕ್ಷರಾಗಿರುವ NR ವರ್ಮಾ, ಮುಖಂಡರಾಗಿರುವ ಈಶ್ವರ್ ಸಿಂಗ್ ಠಾಕೂರ್, ಉಪೇಂದ್ರ ದೇಶಪಾಂಡೆ, ಚಂದ್ರಶೇಖರ್ ಗಾದ, ಸುನೀಲ್ ಮೊಟ್ಟಿ, ರಾಮಕೃಷ್ಣ ಸಾಳೆ, ರಾಜೇಂದ್ರ ಸಿಂಗ್ ಪವಾರ್ ಸೇರಿದಂತೆ ಹಲವು ಗಣ್ಯರು, ಮುಖಂಡರು ಉಪಸ್ಥಿತರಿದ್ದರು. नगर के समस्त सज्जनों से निवेदन है कि वो अपने परिवार और मित्रों के साथ आकर कार्यक्रम का लाभ उठाएं। शांति कैसे होगी? पावन पर्व मनाया गया है। यह हर वर्ष की तरह सतत 5 वर्षों से यह कार्यक्रम होता आया है सत्संग का। इस वर्ष भी हमने श्री सद्गुरुदेव सतपाल जी के आशीर्वाद से यह कार्यक्रम को संपन्न किया है। मानव उत्थान सेवा समिति शाखा बीदर की यह जो सत्संग है हर वर्ष 8 तारीख जनवरी जिला रंगमंदिर में होता है। इसके लिए हम लोग सवेरे 9 बजे उस्मानगंज के श्री राधा कृष्ण मंदिर से होते हुए शोभा यात्रा लेकर अंबेडकर सर्कल, हरलया सर्कल, मोहन मार्केट से होते हुए रंग मंदिर आते हैं। यहाँ पर पावन रूपी पावन सत्संग जो है महात्मा मुक्ताबाई जी जो हैदराबाद शाखा के प्रभारी हैं वो आए हुए हैं, और बीदर शाखा के जो स्वामी विश्वासानंद जी है उनका भी यहाँ पर प्रवचन होता है। इसलिए समस्त बीदर जनता ने यहाँ हमारा सहयोग दिया, उसके लिए मैं धन्यवाद। ಬೀದರ್ ನಗರದ ಮೋಹನ್ ಮಾರ್ಕೆಟ್ ಸಿನ್ ಕಾಂಪ್ಲೆಕ್ಸ್ನಲ್ಲಿ ಜಾರ್ಜ್ ಇಂಟರ್ನ್ಯಾಷನಲ್ ಫಿಟ್ನೆಸ್ ಸ್ಟುಡಿಯೋ ಸೆಂಟರ್ನ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವ ಈಶ್ವರ್ ಬಿ ಖಂಡ್ರೆ ಅವರು ರಿಬ್ಬನ್ ಕತ್ತರಿಸುವ ಹಾಗೂ ಕೇಕ್ ಕತ್ತರಿಸುವ ಮೂಲಕವಾಗಿ ಇಂಟರ್ನ್ಯಾಷನಲ್ ಫಿಟ್ನೆಸ್ ಸೆಂಟರ್ಗೆ ಚಾಲನೆಯನ್ನು ನೀಡಿದರು. ನಗರದ ಮೋಹನ್ ಮಾರ್ಕೆಟ್ ಬಳಿಯ ಜಾರ್ಜ್ ಇಂಟರ್ನ್ಯಾಷನಲ್ ಫಿಟ್ನೆಸ್ ಸೆಂಟರ್ ಅನ್ನು ಉದ್ಘಾಟಿಸಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವ ಈಶ್ವರ್ ಬಿ ಖಂಡ್ರೆ ಅವರು ಮಾತನಾಡಿದರು. ಪ್ರತಿಯೊಬ್ಬರೂ ಯೋಗ, ವ್ಯಾಯಾಮ ಮಾಡುವ ಮೂಲಕ ಇವತ್ತಿನ ದಿನಮಾನದಲ್ಲಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗಿದೆ.
ಬೇದರ್ನ ಪಟ್ಟಣದಲ್ಲಿ ಜಾರ್ಜ್ ಬುಷ್ ಅವರು ಫಿಟ್ನೆಸ್ ಸೆಂಟರ್ ತೆರೆದು ಜಿಲ್ಲೆಯ ಜನರ ಆರೋಗ್ಯವನ್ನು ಕಾಪಾಡಲು ಸಹಕರಿಸುವುದಕ್ಕೆ ಅಭಿನಂದನೆಯನ್ನು ಸಲ್ಲಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಚಿವರಾದ ರಹೀಂ ಖಾನ್, ವಿಧಾನ ಪರಿಷತ್ತಿನ ಸದಸ್ಯರಾಗಿರುವ ವಿಜಯ್ ಸಿಂಗ್, ಅರವಿಂದ್ ಕುಮಾರ್ ಅರಳಿ, ಸಂಜಯ್ ಜಾಗೀರ್ದಾರ್, ವಿಜಯಕುಮಾರ್ ಪಾಟೀಲ್ ಗಾದಗಿ ಸೇರಿದಂತೆ ಜಾರ್ಜ್ ಫಿಟ್ನೆಸ್ ಸೆಂಟರ್ನ ಹಲವು ಸದಸ್ಯರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸ್ಪೋರ್ಟ್ಸ್ ಆ್ಯಂಡ್ ಯೂತ್ ಸರ್ವಿಸಸ್ ಕೊಡ್ತೀವಿ ಅಂದ್ರೆ ನಂದಾಯ್ತು, ಯೋಗ್ಯವಾದಂಥ ಖಾತಾ ಇದೆ. ಸ್ಪೋರ್ಟ್ಸ್ ಯೂತ್ ಸರ್ವಿಸ್ ಹೋಗಿದಲ್ಲಿ ಅವರು ವ್ಯಾಯಾಮ ಮಾಡ್ತಾರೆ, ಅವರು ಕ್ರಿಕೆಟ್ ಆಡ್ತಾರೆ. ಇವಾಗ ಕೆಲವೊಂದು ನಾವು ಸಾಕ್ಷಿಗಳನ್ನ ಕೇಳಕ್ಕಿದ್ದೀವಿ. ಸುಮಾರು ಒಂದು 3 ವರ್ಷದಲ್ಲಿ ನಾವು ಈ ನಮ್ಮ ಜಿಮ್ಮಲ್ಲಿ ಏನೇನು ಮಾಡಿದ್ದೀವಿ ಏನೇನಿಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಸ್ಟೂಡೆಂಟ್ ಇಲ್ಲಿ ಬಂದಿದ್ದಾರೆ, ಸುಮಾರು ಜನ ವೆಯ್ಟ್ ಲಾಸ್ ಮಾಡಿದ್ದಾರೆ, ಸುಮಾರು ಜನ ಹೆಲ್ತ್ ಬೆನಿಫಿಟ್ ಆಗಿದೆ. ಮೊದಲನೇದಾಗಿ ಇಲ್ಲಿ ಕೆಲವೊಬ್ರು ಬಂದಿದ್ದಾರೆ, ಅವ್ರನ್ನ ನಾನು ವೇದಿಕೆ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ. ಅವ್ರು ಎಕ್ಸಸೈಸ್ ಮಾಡಿದ್ರೆ ಏನು ಬೆನಿಫಿಟ್ ಆಯಿತು ಅವರು ಕೆಲವೇ ನಿಮಿಷದಲ್ಲಿ ಹೇಳಿ ಹೋಗ್ಬಿಡ್ತಾರೆ. ದಯವಿಟ್ಟು ನೀವೆಲ್ಲ ನಿಶಬ್ದವಾಗಿ ಕೇಳಬೇಕು. ಆರೋಗ್ಯ ಇಲ್ಲಂದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಏನೋ ಮಾಡ್ಬೋದು. ಅವನಿಗೆ ನಿನ್ಬೇಕು ಬರಂಗಿಲ್ಲ. ಆರೋಗ್ಯ ಕೆಟ್ಟೋಯ್ತು ಅಂದ್ರೆ ಸಮಾಜಕ್ಕೆ ಬೇರೆಯವ್ರಿಗೆ ಏನ್ ಒಳ್ಳೇದು ಮಾಡ್ತಾನ ಅವನು. ಆರೋಗ್ಯ ಕಾಪಾಡ್ಕೊಂಡು ಹೋಗುವಂಥದ್ದು ಬಹಳ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ರು ಬೆಳಿಗ್ಗೆ ವಾಕ್ ಮಾಡುವಂಥದ್ದು, ಯೋಗ ಮಾಡುವಂಥದ್ದು, ಆರೋಗ್ಯ ಕಾಪಾಡ್ಕೊಂಡು ಹೋಗುವಂಥದ್ದು ಇಂದಿನ ದಿನಮಾನಗಳಲ್ಲಿ ಬಹಳ ಅವಶ್ಯಕತೆ ಇದೆ. ಅದಕ್ಕೆ ಜಾರ್ಜ್ ಏನು ಪೊಲೀಸ್ ಆಗಿ ಒಳ್ಳೆ ಸೇವೆ ಮಾಡಿ ಈಗ ಮತ್ತೆ ಇದರಲ್ಲಿ ಬಂದು ಇವತ್ತು ಒಳ್ಳೆ ರೀತಿಯಿಂದ 4ನೇ ಒಂದು ಫಿಟ್ನೆಸ್ ಸೆಂಟರ್ ಬೀದರ್ ಪಟ್ಟಣದಲ್ಲಿ ಪ್ರಾರಂಭ ಮಾಡಿ ಏನು ಜನರಿಗೆ, ಯುವಕರಿಗೆ ತರಬೇತಿ ಕೊಡುವಂಥದ್ದು ಏನ್ ಕೆಲಸ ಇವರು ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಜಾರ್ಜ್ ಮತ್ತು ಹನುಮಂತ್ ಇವರು ಪರಿವಾರದವರಿಗೆ, ಇವ್ರ ಸಂಘಟಕರೆಲ್ಲರಿಗೆ ನನ್ನ ವತಿಯಿಂದ, ನಮ್ಮೆಲ್ಲರ ವತಿಯಿಂದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ. ಜಿಲ್ಲಾ ಅಂಚೆ ಕಚೇರಿ ವಿಭಾಗ ವತಿಯಿಂದ ಬೀದರ್ ಪೆಕ್ಸ್ 2019 ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು, ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಉತ್ತರ ಕರ್ನಾಟಕ ಧಾರವಾಡ ವಲಯದ ಅಂಚೆ ಅಧೀಕ್ಷಕರಾಗಿ ಇರುವ ಶ್ರೀಮತಿ ವೀಣಾ ಶ್ರೀನಿವಾಸ್ ಅವರು ಮಾತನಾಡಿದರು. ನಗರದ ಝೀರಾ ಫಂಕ್ಷನ್ ಹಾಲ್ನಲ್ಲಿ ದಿನಾಂಕ 9 ರಿಂದ 11 ರವರೆಗೂ ಜಿಲ್ಲಾ ಮಟ್ಟದ ಅಂಚೆ ಚೀಟಿಗಳ ಪ್ರದರ್ಶನ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಅಂಚೆ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ ಅಂಚೆ ಚೀಟಿ ಪ್ರದರ್ಶನವನ್ನು ಜನವರಿ 9 ರಿಂದ 11 ರವರೆಗೆ ನಗರದ ಝೀರಾ ಫಂಕ್ಷನ್ ಹಾಲ್ನಲ್ಲಿ ಏರ್ಪಡಿಸಲಾಗಿದೆ ಎಂದು ಉತ್ತರ ಕರ್ನಾಟಕ ವಲಯ ಧಾರವಾಡನ ಅಂಚೆ ಅಧ್ಯಕ್ಷರಾಗಿರುವ ವೀಣಾ ಶ್ರೀನಿವಾಸ್ ಅವರು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತಿಳಿಸಿದರು. ಇತಿಹಾಸ ಪ್ರಮುಖ ವ್ಯಕ್ತಿಗಳು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಘಟನೆಗಳು, ಭೌಗೋಳಿಕ, ಸಸ್ಯ ಮತ್ತು ಪ್ರಾಣಿ ವರ್ಗ, ಕೃಷಿ, ವಿಜ್ಞಾನ ಸ್ಮಾರಕಗಳು, ಸೈನಿಕರು, ಯೋಧರು, ವಿಜ್ಞಾನಿಗಳು, ರಾಜಕೀಯ, ಕ್ರೀಡೆ ಹೀಗೆ ನಾನಾ ರೀತಿಯ ರೋಚಕ ವಿಷಯಗಳ ಕುರಿತ ಅಂಚೆ ಚೀಟಿಗಳನ್ನು ವೀಕ್ಷಿಸಬಹುದು ಎಂದರು. ಅಂಚೆ ಚೀಟಿ ಸಂಗ್ರಹದ ಹವ್ಯಾಸವನ್ನು ರಾಜರ ಹವ್ಯಾಸ ಎಂದು ಬಣ್ಣಿಸಲಾಗುತ್ತಿದೆ. ಇದು ಅಭಿರುಚಿಗಳನ್ನು ತೀಕ್ಷ್ಣಗೊಳಿಸುವ, ಮನಸ್ಸಿಗೆ ತೃಪ್ತಿ ನೀಡುವ, ಸಮಯದ ಸದ್ವಿನಿಯೋಗದ ಜೊತೆಗೆ ಯೋಚನೆಗೆ ಗ್ರಾಸ ನೀಡುವ ಇಂಥ ಹವ್ಯಾಸವಾಗಿದೆ ಎಂದು ಬಣ್ಣಿಸಿದರು. ಜಿಲ್ಲೆಯ ಅಂಚೆ ಚೀಟಿ ಸಂಗ್ರಹ ಹವ್ಯಾಸಿಗಳಿಂದ ಸಂಗ್ರಹಿಸಿದ ಅಂಚೆ ಚೀಟಿಗಳನ್ನು ಪ್ರದರ್ಶಿಸಲಾಗುತ್ತಿದೆ ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಬೀದರ್ ಜಿಲ್ಲಾ ಅಂಚೆ ಅಧೀಕ್ಷಕರಾಗಿರುವ ವಿಎಸ್ ನರಸಿಂಹರಾವ್, ಪಾಸ್ಪೋರ್ಟ್ ಸೇವಾ ಕೇಂದ್ರದ ಅಧಿಕಾರಿ ಮಂಗಳಾ ಭಾಗವತ್ ಹಾಗೂ ಇತರರು ಉಪಸ್ಥಿತರಿದ್ದರು. ಅದರ ವಿಷಯವಾಗಿ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯನ್ನು ನಮ್ಮ ಪೋಸ್ಟ್ ಮಾಸ್ಟರ್ ಜನರಲ್ ಆದಂತಹ ಶ್ರೀಮತಿ ವೀಣಾ ಶ್ರೀನಿವಾಸ್ ಅವರು IPOS और ನಡೆಸ್ಕೊಡ್ತಾರೆ. फिलैटली एग्जीबिशन बीदर में शुरू हो रहा है और ये 13 साल बाद बीदर में आया है. लास्ट ईयर बागलकोट में एक हुआ है, इसी नॉर्थ कर्नाटका में, उत्तर कर्नाटक क्षेत्र में, और इससे पहले उत्तर कन्नड़ा पेक्स करके कारवार और सिरसी डिवीज़न ने जॉइंटली मनाया था. जैसे कि आप लोग सब जानते हैं, फिलैटली मतलब इट इज़ अ किंग ऑफ हॉबीज़ एंड अ हॉबी ऑफ किंग्स.
ये इसलिए कहते हैं कि पहले राजा महाराज इसको इस संग्रह को इकट्ठा करते थे। जब सबसे पहले सिंध डॉक करके पहला स्टैम्प इशू हुआ था, जैसे बहुत सारे इम्पोर्टेंट ऐसे राजा महाराज इसको कलेक्ट करते थे, लेकिन ये आम आदमी, आम जनता भी इसको कलेक्ट कर सकता है। एंड ये इस एक इन्वेस्टमेंट की तरह भी है, एक शिक्षा के रूप में भी है, बिकॉज इट टीचेस अ लॉट। अ स्मॉल 1 सेंटीमीटर बाय 2 सेंटीमीटर पीस ऑफ पेपर कैन टेल यू अ लॉट, बहुत कुछ बता सकता है। उदाहरण अगर देना ही चाहे तो रामायण वो कितने अध्यायों में बटा है और उसको केवल 12 स्टैम्प में पूरा चित्रित किया गया है। महाभारत भी उसी तरह किया गया है। ಭಾರತೀಯ ಮಜ್ದೂರ್ ಸಂಘ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿರುವ ಬಸವರಾಜ್ ಚಾಮರೆಡ್ಡಿ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿ, ಕೇಂದ್ರ ಸರ್ಕಾರದ ಜನವಿರೋಧಿ ಆರ್ಥಿಕ ನೀತಿ ಮತ್ತು ಕಾರ್ಮಿಕ ವಿರೋಧಿ ನೀತಿಯ ವಿರುದ್ಧವಾಗಿ ದೇಶದ ಹಲವು ಕಾರ್ಮಿಕ ಸಂಘಗಳು 2 ದಿವಸಗಳ ಕಾಲ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತಿವೆ. ಆದರೆ ಕೇಂದ್ರ ಸರ್ಕಾರ ವಿರುದ್ಧ ಪ್ರತಿಭಟನೆಗೆ ಭಾರತೀಯ ಮಜ್ದೂರ್ ಸಂಘದ ವತಿಯಿಂದ ಯಾವುದೇ ರೀತಿಯ ಬೆಂಬಲವಿಲ್ಲವೆಂದು ತಿಳಿಸಿದರು. ದಿನಾಂಕ 8 ಮತ್ತು 9ನೇ ತಾರೀಕಿನ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಯ ವಿರುದ್ಧವಾಗಿ ಕೆಲವು ಮುಷ್ಕರವನ್ನು ಹಮ್ಮಿಕೊಂಡಿದೆ. ಈ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತೀಯ ಮಜ್ದೂರ್ ಸಂಘ ಇಡೀ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಯಾವುದೇ ರೀತಿಯ ಈ ಒಂದು ಮುಷ್ಕರಕ್ಕೆ ಬೆಂಬಲವನ್ನು ನೀಡ್ತಾ ಇಲ್ಲ. ಈ ಕಮ್ಯುನಿಸ್ಟರು ನೀಡಿರ್ತಕ್ಕಂಥ ಈ ಬಂದ ಕೈಗೆ ನಮ್ಮ ಸಂಪೂರ್ಣ ವಿರೋಧ ಇದೆ. ಇದಕ್ಕಿಂತ ಕಾರ್ಮಿಕ ಬಗ್ಗೆ ಸಂಬಂಧಪಟ್ಟಂತೆ ಕಾರ್ಮಿಕರ ನೀತಿಗಳನ್ನು ಈಗಾಗಲೇ ಹಿಂದೆ ಸಲ್ಲಿಸಿರ್ತಕ್ಕಂಥ ಕಮ್ಯುನಿಸ್ಟ್ ಬೇಡಿಕೆಯನ್ನು ಆಗಲೇ ಅವರಿಗೆ ಬೇಡಿಕೆಯನ್ನು ಈಡೇರಿವೆ. ಆದರೂ ಸಹಿತ ಒಂದು ಯಾವುದೋ ಕುತಂತ್ರ ದೃಷ್ಟಿಯಿಂದ ಈ ಕಮ್ಯುನಿಸ್ಟ್ ಅಂತಕ್ಕಂಥ ಕಮ್ಯುನಿಸ್ಟ್ ಇರತಕ್ಕಂಥ ಒಂದು ಅಂಥವರು ಈ ಮುಷ್ಕರದ ಕೇಂದ್ರ ಸರ್ಕಾರದ ವಿರುದ್ಧವಾಗಲಿ ಒಂದು ರಾಷ್ಟ್ರದ ಕಾರ್ಮಿಕರ ದಾರಿ ತಪ್ಪಿಸುವ ನಿಟ್ಟಿನಲ್ಲಿ ಈ ಒಂದು ಮುಷ್ಕರ ಹಮ್ಮಿಕೊಂಡಿದೆ. ಈ ಮುಷ್ಕರಕ್ಕೆ ಯಾವುದೇ ರೀತಿಯಲ್ಲಿ ನಮ್ಮ ಭಾರತೀಯ ಮಜ್ದೂರ್ ಸಂಘದ ಕೇಂದ್ರ ಮಟ್ಟದಲ್ಲಿಯೂ ಮತ್ತು ರಾಜ್ಯ ಮಟ್ಟದಲ್ಲಿಯೂ ಹಾಗೂ ಯಾವುದೇ ಜಿಲ್ಲಾ ಮಟ್ಟದಲ್ಲೂ ಕೂಡ ಯಾವುದೇ ರೀತಿಯ ಬೆಂಬಲವಿಲ್ಲ ಅಂಥೇಳಿ ನಾನು ತಿಳಿಸ್ತೇನೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಲೂಕಿನ ಯಲ್ಲಾಪುರ ಗ್ರಾಮದಲ್ಲಿ ದಾದಿ ಜಾನಕಿ ಅವರಿಂದ ಗ್ಲೋಬಲ್ ಪೀಸ್ ವಿಲೇಜ್ ಶಂಕುಸ್ಥಾಪನೆ. ಸತ್ಯಧೈರ್ಯ ಹಾಗೂ ವಿಶ್ವಾಸದಿಂದ ಜಗತ್ತು ಗೆಲ್ಲುವುದಾಗಿ ಜಾನಕಿ ಅವರಿಂದ ಕರೆ. ಕೇಂದ್ರ ಸರ್ಕಾರದ ಜನವಿರೋಧಿ ಆರ್ಥಿಕ ನೀತಿ ಖಂಡಿಸಿ ಕಾರ್ಮಿಕ ಸಂಘಗಳ ಜಂಟಿ ಸಮಿತಿ ಪ್ರತಿಭಟನೆ. ದರ ವ್ಯತ್ಯಾಸ ಪಾವತಿ ಯೋಜನೆ ಜಾರಿಗೆ ತರಲು ಆಗ್ರಹಿಸಿ ದಿ ಗ್ರೀನ್ ಅಂಡ್ ಸೀಡ್ಸ್ ಮರ್ಚೆಂಟ್ ಅಸೋಸಿಯೇಷನ್ ಗಾಂಧಿಗಂಜ್ ವತಿಯಿಂದ ಪ್ರತಿಭಟನೆ. ಮಾನವ ಉತ್ತರಾನ ಸೇವಾ ಸಮಿತಿ ಶಾಖೆ ಬೀದರ್ ವತಿಯಿಂದ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಬೃಹತ್ ಸತ್ಸಂಗ ಕಾರ್ಯಕ್ರಮ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಬಿ ಖಂಡ್ರೆ ಅವರಿಂದ ನಗರದ ಮೋಹನ್ ಮಾರ್ಕೆಟ್ ಬಳಿಯ ಜಾರ್ಜ್ ಬುಷ್ ಫಿಟ್ನೆಸ್ ಸೆಂಟರ್ ಉದ್ಘಾಟನೆ. ಜಿಲ್ಲಾ ಮಟ್ಟದ ಅಂಚೆ ಚೀಟಿ ಪ್ರದರ್ಶನ ಜನವರಿ 9ರಿಂದ ಆರಂಭ. ಸುದ್ದಿಗೋಷ್ಠಿ ಮೂಲಕವಾಗಿ ವೀಣಾ ಶ್ರೀನಿವಾಸ್ ಅವರ ಹೇಳಿಕೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.